ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮೆಲ್ಲರ ಫೇವ್ರೆಟ್ ಇಡ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಡ್ಲಿ ಹಿಟ್ಟು ಹೇಗೆ ಮಾಡೋದು, ಇಡ್ಲಿ ಹೇಗೆ ಫ್ಲಫಿಯಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೇಯ್ನ್ ಇದರಲ್ಲಿ ಏನಪ್ಪ ಅಂತಂದರೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ನಮಗೆ ಇಡ್ಲಿ ತುಂಬ ಫ್ಲಫಿಯಾಗಿ ಬರುತ್ತೆ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಮತ್ತು ಯಾವ್ಯಾವ ಪ್ರಪೋರ್ಷನಲ್ಲಿ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಇಡ್ಲಿ ಅಕ್ಕಿ. ಸೊ ನೀವು ನೋಡ್ಬೋದಲ್ವಾ, ಇದು ರೌಂಡಾಗಿ ದೊಡ್ಡದಾಗಿರುತ್ತೆ ಫ್ರೆಂಡ್ಸ್. ಸೊ ಇದು ನಿಮಗೆ ಎಲ್ಲ ಪ್ರಾವಿಷನ್ ಶಾಪಲ್ಲೂ ಸಿಗುತ್ತೆ. ಇಡ್ಲಿ ರೈಸ್ ಅಂತ ಸಿಗುತ್ತೆ ನಿಮಗೆ, ನೋಡ್ತಾ ಇದ್ದೀರಲ್ವಾ. ಇದ್ರ ಜೊತೆಗೆ ನಾವು ನಾರ್ಮಲ್ ಅಕ್ಕಿನ ಕೂಡ ತೊಗೊಬೇಕಾಗುತ್ತೆ. ಪ್ರಪೋರ್ಷನ್ ನಾನು ನಿಮಗೆ ಈಗ ಹೇಳ್ತೀನಿ ಯಾವ ಪ್ರಪೋರ್ಷನ್ ಅಂತ. ಮತ್ತು ಇದ್ರ ಜೊತೆಗೆ ನಾವು ಉದ್ದಿನ ಬೇಳೆ ಇರುತ್ತಲ್ವ, ಅದು ಕಟ್ಟಾಗಿರೋ ಉದ್ದಿನ ಬೇಳೆಗಿಂತ ರೌಂಡ್ ಉದ್ದಿನ ಬೇಳೆನ ತೊಗೋಬೋದು. ಸೊ ಕಪ್ ಮೆಜರ್ಮೆಂಟ್ ಅಷ್ಟೇ, ನೀವು ಯಾವ ಕಪ್ ಆದರೂ ತೊಗೊಳ್ಳಿ, ಬಟ್ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ನ ಕಂಟಿನ್ಯೂ ಮಾಡಬೇಕು. ಸೊ ಉದ್ದಿನಬೇಳೆ 1 ಕಪ್ಪಲ್ಲಿ, ರೈಸ್ 1 ಕಪ್ಪಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಉದ್ದಿನಬೇಳೆ ಈ ರೀತಿ ರೌಂಡಾಗಿರೋದನ್ನು ನೀವು ತೊಗೊಂಡ್ರೆ ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದರ ಟೇಸ್ಟು ಫ್ಲಫಿನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮೆಜರ್ಮೆಂಟ್ ನೋಡೋಣ. ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು. ಅದನ್ನು ಸಪ್ರೇಟಾಗಿ ನೆನೆಸ್ಕೋಬೇಕಾಗುತ್ತೆ, ಎಲ್ಲ ಮಿಕ್ಸ್ ಮಾಡಿ ನೆನೆಸ್ಕೊಬೇಡಿ. ಸೊ ಇಡ್ಲಿ ಅಕ್ಕಿ 2 ಕಪ್ ಹಾಕಿದ್ದೀನಿ. ಆಮೇಲೆ ನಾರ್ಮಲ್ ರೈಸ್ 2 ಕಪ್ಪು. ಇದು ನೋಡ್ತಾ ಇದ್ರಲ್ವ, ನಾರ್ಮಲ್ ರೈಸ್ ಇದು. ನೀವು ಮನೇಲಿ ಅನ್ನ ಮಾಡೋ ಅಕ್ಕಿನ ಕೂಡ ಹಾಕ್ಬೋದು, ಇಲ್ಲ ರೇಷನ್ ಅಕ್ಕಿ ಕೂಡ ಹಾಕ್ಬೋದು. ಸೊ ಇದು 2 ಕಪ್ಪು. ಸೊ ಅರ್ಧ ಕಪ್ ಉದ್ದಿನ ಬೇಳೆಗೆ 2 ಕಪ್ ಇಡ್ಲಿ ರೈಸು ಮತ್ತು 2 ಕಪ್ ಆಗಿರೋಷ್ಟು ನಾರ್ಮಲ್ ರೈಸು, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಉದ್ದಿನ ಬೇಳೆನಲ್ಲಿ ಹಾಕಿದ್ದೀನಿ. ಇದನ್ನು ನೆನೆಸ್ಕೋತಾ ಇದ್ದೀನಿ ಈಗ. ಸೊ ನೀರು ಹಾಕಿ ಒಂದು 2-3 ಸತಿ ತೊಳೆದು ಆಮೇಲೆ ಕಂಪ್ಲೀಟ್ ಪಾತ್ರೆಯಲ್ಲಿ ನೀರು ತುಂಬ ಆಗಿರೋಂಥ ಹಾಗೆ ಮಾಡಿ ನಾವು ಅದನ್ನು ನೆನೆಸ್ಕೋಬೇಕು. ಸೊ 8 ಗಂಟೆ ಅಟ್ಲೀಸ್ಟ್ ಅದು ನೆನಿಬೇಕು. ಸೊ 8 ಅವರ್ಸ್ ಅದನ್ನು ನೆನೆಸ್ಕೋಬೇಕು. ಸೊ ನೆನೆಸ್ಕೊಂಡ್ಮೇಲೆ ಈ ರೀತಿ ಸಾಫ್ಟ್ ಆಗುತ್ತೆ. ಸೊ ಗ್ರೈಂಡರಲ್ಲಿ ಎಲ್ಲ ರೆಡಿ ಮಾಡಿ ತೊಳೆದಿಟ್ಕೊಂಡು ನಾವು ಸಪ್ರೇಟಾಗಿ ಇದನ್ನು ರುಬ್ಕೊಬೇಕಾಗುತ್ತೆ. ಸೊ ಮೊದಲಿಗೆ ಉದ್ದಿನ ಬೇಳೆನ ನಾವು ರುಬ್ಕೋತಾ ಇದ್ದೀವಿ ಈಗ. ನೋಡಿ ಫ್ರೆಂಡ್ಸ್, ಉದ್ದಿನ ಬೇಳೆನ ಹಾಕಿ ತುಂಬ ನೀರು ಹಾಕ್ಬಿಡ್ಬಾರ್ದು, ಸ್ವಲ್ಪನೇ ನೀರು ಹಾಕಿ ಅದನ್ನು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರೋ ಥರ ಅದನ್ನು ರುಬ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೀರು ಹಾಕಿ ನಾವು ಗ್ರೈಂಡರ್ ಆನ್ ಮಾಡಿ ಒಂದು 1/2 ಅವರಲ್ಲೇ ಇದು ಗ್ರೈಂಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಗ್ರೈಂಡರಲ್ಲಿ ಹಾಕಿದ್ರೆ ಮಾತ್ರನೇ ಬರುತ್ತಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಹೌದು, ಯಾಕೆಂದರೆ ಗ್ರೈಂಡರಲ್ಲಿ ತುಂಬ ಚೆನ್ನಾಗಿ ರುಬ್ಬುತ್ತೆ. ನೀವು ಮಿಕ್ಸಿನಲ್ಲಿ ಕೂಡ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬಂದಿದೆ ಅಂತ. ಗಟ್ಟಿಯಾಗೂ ಇದೆ. ಹಾಗೆಯೇ ನಮಗೆ ಇಡ್ಲಿ ಮಾಡೋಕ್ಕೆ ಯಾವಾಗಲೂ ಹಿಟ್ಟು ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ತುಂಬ ನೀರಾಗಿಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಗಟ್ಟಿಯಾಗೂ ಇದೆ, ಹಾಗೆಯೇ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿದೆ ನೋಡಿ ಅಲ್ವಾ. ಸೊ ಈ ರೀತಿ ಬಂದಮೇಲೆ ನಾವು ಇದನ್ನು ತೆಗೆದು ಆಮೇಲೆ ಅಕ್ಕಿನ ಕೂಡ ಹಾಕಿ ಇದರಲ್ಲಿ ರುಬ್ಕೊಬೇಕಾಗುತ್ತೆ. ಸೊ ಅಕ್ಕಿ ರುಬ್ಬಿ ಆದಮೇಲೆ ನಾವು ಅದೇ ಹಿಟ್ಟಲ್ಲಿ ಈ ಉದ್ದಿನ ಬೇಳೆನ ಯಾವುದನ್ನು ರುಬ್ಕೊಂಡಿರ್ತೀವಿ ಅದೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಈ ರೀತಿ ರೆಡಿ ಆಗುತ್ತೆ. ಸೊ ನೀವು ನೋಡ್ಬೋದು, ಇದು ತರಿಯಾಗಿದೆ, ರವೆ ಹಂಗೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಈ ರೀತಿ ಹಿಟ್ಟು ಗಟ್ಟಿಯಾಗಿ ಮತ್ತು ರವೆಯಾಗಿ ಇರಬೇಕು. ಅದನ್ನು ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಇಡ್ಲಿ ಫ್ಲಫಿಯಾಗಿ ರೆಡಿ ಆಗುತ್ತೆ. ಸೊ ಇಡ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ನಾನು ಇವಾಗ ನಿಮಗೆ ಅದನ್ನು ಒಡೆದು ತೋರಿಸ್ತೀನಿ ನೋಡಿ. ಸೊ ಈಗ ಇಡ್ಲಿನ ನಾವು ನೋಡೋಣ ಹೇಗಿದೆ ಅಂತ. ಇಡ್ಲಿಗೆ ನಾನು 2 ರೀತಿ ಈಗ ಇಲ್ಲಿ ಸೈಡ್ ಡಿಶ್ ಕೊಟ್ಟಿದ್ದೀನಿ. ಸೊ ಒಂದು ಪೊಡಿ ಆಗಿರುತ್ತೆ, ಇಡ್ಲಿ ಪೊಡಿ, ಇನ್ನೊಂದು ಈರುಳ್ಳಿ ಚಟ್ನಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಹೇಗಿದೆ ಅಂತ ಇಡ್ಲಿ ನೋಡಿ. ಸೊ ಇಡ್ಲಿನ ಈಗ ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿದೆ ಫ್ರೆಂಡ್ಸ್. ಇದನ್ನು ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ, 2-3 ಏನು 10 ಇಡ್ಲಿ ಆದರೂ ಸಾಲಲ್ಲ ನೋಡಿ. ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಇದೆ. ಸೊ ಈ ರೀತಿ ಇಡ್ಲಿ ಈಸಿಯಾಗಿ ನಿಮ್ಮ ಮನೇಲಿ ನೀವು ಕೂಡ ಟ್ರೈ ಮಾಡಿ. ಈರುಳ್ಳಿ ಚಟ್ನಿ ಜೊತೆ ಇಡ್ಲಿ ರೆಸಿಪಿ ಇವತ್ತಿನ ನಮ್ಮ ಮನೆಯ ಬ್ರೇಕ್ಫಾಸ್ಟ್. ಸೊ ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಇದನ್ನು ಇಡ್ಲಿನ ನೀವು ಬೇರೆ ಬೇರೆ ಸೈಡ್ ಡಿಶ್ ಜೊತೆಗೆ ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಕೋಕೋನಟ್ ಚಟ್ನಿ ಅಂದರೆ ತೆಂಗಿನಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ ಮತ್ತು ಪೊಡಿ ಇದ್ರ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ಸಾಂಬಾರ್ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮಲ್ಲಿ ಏನು ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.